Lohit, if you're not going to respond my call or emails, I have to fire you. ದೇವ್ರೆ, ನಾನು ಪರ್ಸನಲ್ ಆಗಿ ಬಂದು ಮೀಟ್ ಮಾಡಿ ಎಲ್ಲ ವಿಷಯ ಹೇಳ್ಕೊತೀನಿ. ಇದೇ ನನ್ನ ಲಾಸ್ಟ್ ವಿಷಯ. ಹಲೋ ಮಿಸ್ಟರ್, ನೀನ್ ಹಾರಕ್ ಮುಂಚೆ ಒಂದ್ ಸಣ್ಣ ಕ್ಲಾರಿಟಿ ಕೊಡ್ತೀನಿ. ರೂಮ್ ನಂಬರ್ 603 ಅಪೋಲೋ ಹಾಸ್ಪಿಟಲ್ ICU ನಲ್ಲಿ ಒಬ್ಬ ವ್ಯಕ್ತಿ ಅಡ್ಮಿಟ್ ಆಗಿದ್ದಾನೆ. ಫುಲ್ ಬಾಡಿ ಫ್ರಾಕ್ಚರ್ ಆಗಿದೆ. ಅನ್ಫಾರ್ಚುನೇಟ್ಲಿ ಅವನು ಬದುಕೋದಕ್ಕಲ್ಲ, ಸಾಯಕ್ ಹೋರಾಡ್ತಾ ಇದ್ದಾನೆ. ನೀನ್ ನಿಂತಿದೆಯಲ್ಲ, ಎಕ್ಸಾಕ್ಟ್ಲಿ ಅದೇ ಜಾಗದಿಂದ ಅವನು ಹಾರಿದ್ದು. ಯು ಸ್ಟೇ ಅವೇ ಫ್ರಮ್ ಮೀ. ಆದ್ರೆ ನೀನ್ ಹಾರಕ್ ಮುಂಚೆ ಆ ಮಹಾಪುರುಷನ್ಗೊಂದ್ಸಲ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದ್ರೆ ಅವನೇ ಪ್ರೂವ್ ಮಾಡಿದ್ದು ಡೆತ್ ಬೆಡ್ ನ ಎದುರಿಸೋದಕ್ಕಿಂತ ಡಿಪ್ರೆಷನ್ ಎದುರಿಸೋದು ಈಸಿ ಅಂತ. ಹಲೋ ಬ್ರದರ್, ನಾನಿಲ್ಲಿ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇರಲಿಲ್ಲ. ಸೆಲ್ ಫೋನ್ ನ ತಮ್ಮ ಬಾಡಿ ಪಾರ್ಟ್ಗಿಂತ ಚೆನ್ನಾಗಿ ನೋಡ್ಕೊಳ್ಳೋ ಈ ಕಾಲದ ಮಕ್ಕಳು ಅದನ್ನ ಹಾಗೆ ಇಸ್ಬಿಡ್ತಾರ. ಬ್ರದರ್, ನಾನು 33 ಚಿಕ್ಕ ಹುಡುಗ ಅಲ್ಲ. ನನ್ನ ಫೋನ್ ಹಾಳಾಗಿತ್ತು, ಅದಕ್ಕೆ ಬಿಸಾಕ್ದೆ ಅಷ್ಟೇ, ಹೊಸ ಫೋನ್ ತಗೊಳ್ಳೋದಕ್ಕೆ. ಅಂಬಾನಿ ಅವರೇ, ನಿಮ್ ಮುಖನ ಸ್ವಲ್ಪ ನೋಡ್ಕೊಂಡಿದ್ದೀರಾ? ಚೆನ್ನಾಗಿ ನಿದ್ದೆ ಮಾಡಿ ವರ್ಷಗಳೇ ಆದಂಗಿದೆ. ಈಗ ಫ್ರೆಶ್ ಆಗಿ ಕಾಣ್ತಾ ಇದೀನಾ? ದಯವಿಟ್ಟು ಹೊಡಿ ಪ್ಲೀಸ್. ಸೂಸೈಡ್ ಮಾಡ್ಕೊಳ್ಳೋರು ಜಾಸ್ತಿ ನೀರು ಕುಡಿಬಾರ್ದು. ಬ್ರದರ್ ಪ್ಲೀಸ್, ಪೀಸ್ಫುಲ್ ಆಗಿ ಸಾಯಕ್ಕಾದ್ರೂ ಬಿಡಿ. ಅದೇ ನಾನು ಹೇಳ್ತಾ ಇರೋದು ಬ್ರದರ್. ನೀನ್ ಇಲ್ಲಿಂದ ಹಾರಿದ್ರೆ ದೇವ್ರಾಣೆಗೂ ಪೀಸ್ಫುಲ್ ಆಗಿ ಸಾಯಲ್ಲ. ನಿಂಗೆ ಪೀಸ್ಫುಲ್ ಆಗಿ ಸಾಯ್ಬೇಕು ಅಂದ್ರೆ ನನ್ ಜೊತೆ ನನ್ ಮನೆಗ್ ಬಾ. ಬ್ರೋ, ಹೇ ಬ್ರದರ್, ತಡಿ.